ಹಾಗೆ ಕೈಯಲ್ಲಿ ರಿವಾಲ್ವ್ ಹಿಡಿದು ಯೂನಿಫಾರ್ಮ್ ಕಳಚಿ ಇಲ್ಲಿಗೆ ಬಂದಿದ್ದೇನೆ. ಮಹಾಭಾರತದ ಏಕಲವ್ಯ ಯಾದವ ಸೈನ್ಯ ನಾಶ ಮಾಡಿದ್ದು ಮಾತ್ರ ನಿನಗೆ ಗೊತ್ತು. ಆದ್ರೆ ಅದೇ ಏಕಲವ್ಯ ಕೃಷ್ಣನಿಂದ ಹತನಾದದ್ದು ನಿನಗೆ ಗೊತ್ತಿಲ್ವೇನೋ ಮಿಸ್ಟರ್ ಏಕಲವ್ಯ? ಜರಾಸಂಧ ಹಾಗೂ ನಂಜುಂಡೇಶ್ವರನನ್ನ ಸಾಯಿಸಿದ ಮೇಲೆಯೇ ಆ ವೀರ ಏಕಲವ್ಯನಂತೆ ವೀರ ಸ್ವರ್ಗ ಪಡೆಯೋದು ನಾನು. ನನ್ನ ಬಾರು ವೈನ್ ಶಾಪ್ ಮೇಲೆ ದಾಳಿ ಮಾಡಿ ಎಷ್ಟು ಅಧಿಕಾರಿಗಳನ್ನ ಮುಲ್ಲಾಜಿಲ್ದೆ ಲೋಕಕ್ಕೆ ಕಳಿಸಿದೀವಿ. ನೂರು ಜನ ಬಂದ್ರು ನಮ್ಮ ಭವಿಷ್ಯ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಮಿಸ್ಟರ್ ಏಕಲವ್ಯ. ನಿನ್ನ ಭವಿಷ್ಯ ಹೇಳೋಕೆ ನಾನೇನು ಇಲ್ಲಿ ಬೆಳಕೆ ಹಿಡಿದು ಬಂದಿರುವ ಏನಿನ ಭವಿಷ್ಯಕ್ಕೆ ಪೂರ್ಣ ವಿರಾಮ ಹಾಡಲು ಬಂದಿದ್ದಾನೆ. ಓ, ಪೂರ್ಣ ವಿರಾಮ ಹೇಳೋದಕ್ಕೆ ಕೈಯಲ್ಲಿ ಗನ್ನು ಬೇರೆ. ಆ ನಿನ್ನ 12 mm ಬುಲೆಟ್ ಇಂದ ಈ ದೇಹ ನೆಲಕ್ಕುರುಳಿಸೋಕೆ ಸಾಧ್ಯ ಇಲ್ಲ ಕಣಲೇ ಮಂಕೆ. ನನ್ನ ಗುಂಡಿನ ಸೌಂಡ್ಗೆ ಸೇಕಾಗಿ ಹೋಗ್ತೀಯ ನೀನು. ನನ್ನ ಮೇಲೆ ಗುಂಡು ಹಾರಿಸಿದ್ರೆ ಮಾಡೋಕೆ ಮೂಳೆ ಆಯ್ತಪ್ಪ, ಆಯ್ತು, ಸಾಯಿಸ್ಬಿಡು. ಏನ್ ಸಾಯಿಬ್ರೆ, ಯಾಕೆ ನನ್ನ ಮೇಲೆ ಇಷ್ಟು ಕೋಪ, ಯಾಕೆ ನನ್ನ ಮೇಲೆ ಇಷ್ಟು ರೋಷ, ಯಾಕೆ ನನ್ನ ಮೇಲೆ ಇಷ್ಟು ಆಕ್ರೋಶ? ತಪ್ಪು ಮಾಡ್ಬಿಟ್ಟೆ ರಾಕ್ಸ್ಟರ್, ನೀನು ತಪ್ಪು ಮಾಡ್ಬಿಟ್ಟೆ. ನಾನಿಲ್ಲದ ಸಮಯ ನೋಡಿ ನನ್ನ ನಾದಿನಿ ಲೋಕೇಶ್ವರನ ಕೆಡಿಸಲು ಪ್ರಯತ್ನ ಪಟ್ಟೆ. ಅಷ್ಟೇ ಅಲ್ಲ, ನಾನು ತಮ್ಮ ಮಂಜುನಾಥನಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಹೇಳಿಸಲು ಪ್ರಯತ್ನ ಪಟ್ಟೆ. ಇದು ತಪ್ಪಲ್ವಾ? ಏಕಲವ್ಯ, ಎಷ್ಟೇ ಆದ್ರೂ ನೀನು ಎಕ್ಸೈಸ್ ಇನ್ಸ್ಪೆಕ್ಟರ್. ಹೀಗೆಲ್ಲ ಕಾನೂನನ್ನ ಕೈ ತಗೊಂಡ್ರೆ ಅಪರಾಧ ಆಗುತ್ತೆ ಮರಿ. ನಡ ಕಿರಾತಕರು ಅಂತ ನಿಮ್ಮನ್ನು ಜೈಲಿಗೆ ಕಳಿಸಿದ್ರೆ ವಕೀಲರಿಗೆ ಲಕ್ಷ ಹಣ ಬಿಸಾಡಿ ಅಲ್ಲಿಂದ ರಿಲೀಸ್ ಆಗ್ತೀರಾ ಮಕ್ಕಳ ನೀವು? ಅದಕ್ಕೆ ನೇರವಾಗಿ ಶಿವನ ಪಾದಕ್ಕೆ ಸೇರಿಸಲು ನನಗಿರುವ ಅಸ್ತ್ರ ಏಕಲವ್ಯ. ಪದೇ ಕಂಟ್ರೋಲ್ ಮಾಡಿದ್ರು ಖತರ್ನಾಕ್ ಸುನಾಮಿನ ಎದುರು ನಿಂತು ಅಡ್ಡಡ್ಡ ಬರ್ತಿದೀಯ ಅಂದ್ರೆ ನಿನಗೆ ಮಗನೇ ಓಂ ಶಾಂತಿ ಹೇಳಲೇಬೇಕಾ? ಇದೇ ಜರಾಸಂಧ ಹಾಗೂ ಏಕಲವ್ಯನಿಗೂ ವ್ಯತ್ಯಾಸ ಮಗನೇ. ನೋಡೋ, ಇಷ್ಟಕ್ಕೆ ಮುಗೀತು ಅಂತ ತಿಳ್ಕೋಬೇಡ. ನಿನ್ನ ಜನ್ಮ ಕೊಟ್ಟವನು ನಿನ್ನ ಉದ್ಧಾರ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ. ಕಣ್ಣಿಟ್ಟು ನಾನು ನಿನ್ನ ಉದ್ಧಾರ ಮಾಡೋಕ್ ಬಿಡಲ್ಲ. ಸೈನ್ಯ ಕಟ್ಟಿ ನಿನ್ ಮೇಲೆ ಬೀಳ್ತೀನೋ ಯುದ್ಧ ಮಾಡೋದಕ್ಕೆ. ಅಲ್ಲಿವರೆಗೂ ಕಾಯ್ತಾ ಇರೋ. ನಿನ್ನ ಸೈನ್ಯ ಧೂಳಿಪಟ ಮಾಡಲೆಂದೇ ನಾನು ಜೀವನ ಮಾಡಿದ್ದೇನೆ. ವಿಐಪಿಗೂ ಪ್ರೊಟೆಕ್ಷನ್ ಬೇಕು, ಪಬ್ಲಿಕ್ಗೂ ಪ್ರೊಟೆಕ್ಷನ್ ಬೇಕು.